ಪೊಲೀಸರ ಹಣದ ಬೇಡಿಕೆಯಿಂದ ವಿದ್ಯಾರ್ಥಿ ಸಾವು. ಮರ್ಯಾದೆಗೆ ಹೆದರಿದ ವಿದ್ಯಾರ್ಥಿ ನೇಣಿಗೆ ಶರಣು. ಅವನಿಂದ ನನ್ನ ಜೀವನ ಇತ್ತು. ಈ ರೊಕ್ಕ ಕೊಡು, ಇದ್ರಿಲ್ಲ ಅಂದ್ರೆ ನೀನು ಬೇರೆ ಕೇಸ್ನಾಗ ಹಾಕ್ತೀವಿ ಅಂದಾರ. ಹೀಗೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಿರುವ ತಾಯಿ, ಮಗನ ಬಗ್ಗೆ ತುಂಬಾನೇ ಆಸೆ ಇಟ್ಕೊಂಡಿದ್ವಿ, ಆದ್ರೆ ಪೊಲೀಸರ ಹಣದ ದಾಹಕ್ಕೆ ನಮ್ಮ ಮಗ ಇನ್ನಿಲ್ಲ ಅಂತ ಕಣ್ಣೀರು ಹಾಕ್ತಿರುವ ಹೆತ್ತು ಕರಳು ಕಣ್ರಿ. ಪೊಲೀಸರ ಒಂದೇ ಒಂದು ಎಡವಟ್ಟಿಗೆ ವಿದ್ಯಾರ್ಥಿಯ ಜೀವವೇ ಹೋಗಿರುವ ಘಟನೆ ಧಾರವಾಡದಲ್ಲಿ ನಡೆದು ಹೋಗ್ಬಿಟ್ಟಿದೆ. ನನಗಿರೋ ಒಬ್ಬ ಮಗ, ಅವನಿಂದ ನನ್ನ ಜೀವನ ಇತ್ತು. ಅವನ ಕುಂತಾನೆ ನನ್ನ ಮಗ. ಕೆಲವೊಮ್ಮೆ ಎಲ್ಲಕ್ಕಿಂತ ಮಿಗಿಲಾಗಿ ಮಾನವೇ ದೊಡ್ಡದು ಅನಿಸ್ಬಿಡುತ್ತದೆ ನೋಡಿ. ಆದ್ರೆ ಪೊಲೀಸರು ಮಾಡಿದ ಎಡವಟ್ಟು ವಿದ್ಯಾರ್ಥಿಯೋರ್ವನ ಜೀವವೇ ತೆಗೆದ್ಬಿಟ್ಟಿದೆ. ಬೈ ಈ ರೀತಿ ಘಟನೆ ನಡೆದಿರುವುದು ಧಾರವಾಡದಲ್ಲಿ ಕಣ್ರಿ. ಇಲ್ಲಿನ ಕಿಟಲ್ ಕಾಲೇಜ್ನಲ್ಲಿ BSc ಓದುತ್ತಿದ್ದ ವಿದ್ಯಾರ್ಥಿ ಆದಿತ್ಯ ಮ್ಯಾಗೇರಿ ಮಾನಕ್ಕೆ ಭಯಬಿದ್ದು ನೇಣಿಗೆ ಶರಣಾಗ್ಬಿಟ್ಟಿದ್ದಾನೆ. ನಿನ್ನೆ 2,000 ರೂಪಾಯಿ ಕೊಡು, 2,000 ರೂಪಾಯಿ ಕೊಡು ಯಪ್ಪ, ಈಗೆಲ್ಲ ಮುಂಜಾನೆ ಕೊಡ್ತೀನಿ ಅಂತ ನೋಡ್ರಿ. ನಾನು ಪೊಲೀಸರು ಎಷ್ಟೊತ್ತಿಗೆ ತೊಗೊಂಡೋಗಿದ್ರು ನಿಮ್ಮ ಹುಡುಗರಿಗೆ? ಅವು ಶನಿವಾರನ ಕರ್ಕೊಂಡು ಹೋಗ್ಯಾರ್ರಿ. ಶನಿವಾರ ಕರ್ಕೊಂಡು ಹೋದ್ 2 ದಿನ ಅಲ್ಲೇ ಅದ. ಶನಿವಾರ ಮಧ್ಯಾಹ್ನ ಕರ್ಕೊಂಡು ಹೋಗ್ಯಾರ್ರಿ ಅವನ್ನ. ಶನಿವಾರ ಮಧ್ಯಾಹ್ನ ಕರ್ಕೊಂಡು ಹೋದಾರ. ಒಮ್ಮೆ ಸಾಯಂಕಾಲ 6ಕ್ಕೆ ಬಂದಾನ್ರಿ. ಆಯ್ತಾ ದಿನ ಅಲ್ಲಿ ತನ ಅಲ್ಲಿ ಅದ. ನಾವು ಎಲ್ಲಿ ಹೋಗ್ಯಾನ ಫೋನ್ ಸ್ವಿಚ್ ಆಫ್ ಮಾಡಿ ಹೋಗೋದು ಬಿಟ್ಟಾರ. ಎಲ್ಲಿ ಹೋಗ್ಯಾನ ಅಂತ ಅವ್ರ ಫ್ರೆಂಡ್ಗಳಿಗೆ ಎಲ್ಲರಿಗೂ ಫೋನ್ ಹಚ್ಚಿನ್ರಿ ನಾನು. ಅವ್ರು ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಗಾಂಜಾ ಸೇವನೆಯಿಂದ ವಶಕ್ಕೆ ಪಡೆದಿದ್ದ ಪೊಲೀಸರು 40 ವಿದ್ಯಾರ್ಥಿಗಳಲ್ಲಿ ಆದಿತ್ಯ ಕೂಡ ಒಬ್ಬನಾಗಿದ್ದ. ಪೊಲೀಸರಿಗೆ ಕಾಲೇಜ್ ವಿದ್ಯಾರ್ಥಿಗಳು ಗಾಂಜಾ ಸೇವನೆ ಮಾಡ್ತಿದ್ದಾರೆ ಎಂದು ಮಾಹಿತಿ ಬಂದಿತ್ತು. ಹೀಗಾಗಿ 40 ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅದರಲ್ಲಿ ಆದಿತ್ಯ ಮ್ಯಾಗೇರಿಯನ್ನ ಟೆಸ್ಟ್ಗೆ ಕಳಿಸ್ಕೊಟ್ಟಿದ್ರು ನೋಡಿ. ಆದ್ರೆ ಯಾವುದೇ ಗಾಂಜಾ ಸೇವನೆ ಮಾಡಿರಲಿಲ್ಲ. ಆದ್ರೆ ಆದಿತ್ಯನನ್ನ ಪೊಲೀಸರು ಅನುಮಾನದ ಮೇರೆಗೆ ವಶಕ್ಕೆ ಪಡೆದು ಗಾಂಜಾ ಟೆಸ್ಟ್ಗೆ ಕಳಿಸ್ಕೊಟ್ಬಿಟ್ಟಿದ್ರು. 5 ಗಂಟೆ 6:30ಗೆ ಫೋನ್ ಚಾಲು ಆಗೈತ್ರಿ. ಒಂದು ಸಂಡೇ ದಿನ ಅವ್ರು ಪೊಲೀಸರು ಹೇಳ್ಕೊಂಡು ಹೋಗ್ಯಾರಂತ್ರಿ. ಅವ್ನು ಇದು ಗಾಂಜಾದ್ ಇದನ್ನ ಮಾಡ್ತಾನ ಅಂತ ಹೇಳಿ ಆ ಹುಡುಗರು ಕೂಡ ಹೋಗಿ ನಿಂತಿದ್ದಕ್ಕೆ ಇವನು ಮಾಡ್ಯಾನಂದಾರ್ರಿ. ಅವ ಏನು ಮಾಡೇ ಇಲ್ರಿ ಅಲ್ಲಿ. ಇಲ್ಲ ರೀ, ಅವ ಏನು ಮಾಡೇ ಇಲ್ರಿ. ಅವ್ರು ಕೂಡ ಅದಾರಂತ ಅವ್ನು ಕರ್ಕೊಂಡು ಹೋಗ್ಯಾರ್ರಿ. ಅವ್ನು ಕರ್ಕೊಂಡು ಹೋಗಿ ಅವ್ನದ್ರೊಳಗೆ ಸಿಗಿಸಂಗ್ ಮಾಡಿ, ನೀ ರೊಕ್ಕ ಕೊಡು, ಇದ್ರಿಲ್ಲ ಅಂದ್ರೆ ನೀನು ಬೇರೆ ಕೇಸ್ನಾಗ ಹಾಕ್ತೀವಿ ಅಂದಾರ್ರಿ ನನ್ನ ಮಗ. ಹಂಗಾಗಿ ಅದ್ರ ಟಾರ್ಚರಿಗೆ ನನಗೆ ರೊಕ್ಕ ಕೊಡು. ನಾವು ದುಡ್ಕೊಂಡು ತಿನ್ನೋರು ಎಲ್ಲಿಂದ ಕೊಡುನ್ರಿ ರೊಕ್ಕ? ಅವಾಗ ಯಪ್ಪ ರೊಕ್ಕ ಇಲ್ಲ ಅಂದ್ರೆ ಹಿಂಗಮ್ಮ ನನ್ನ ಹಿಂಗ ಅದಕ್ಕೆ ಹಾಕ್ತಾರ ಇದಕ್ಕೆ ಹಾಕ್ತಾರ ಅನ್ನ. ಯಪ್ಪ ನಾಳೆ ಬೇಕಾದ್ರೆ ಕೊಡ್ತೀನಿ, ಇವತ್ತಿಲ್ಲ ನನ್ನಂತೆ ರೊಕ್ಕ ಅಂತ ಹೇಳಿನ್ರಿ. 2,000 ರೂಪಾಯಿ ಅಂತ್ರಿ. 2,000 ರೂಪಾಯಿ ಕೊಟ್ರ ನೀನ್ ಬಿಡ್ತೀನಿ, ಇಲ್ಲ ಅಂದ್ರೆ ಬೇರೆ ಕೇಸ್ನಾಗ ಹಾಕ್ತೀವಿ ಅನ್ನಕತ್ತಿದ್ರಂತ. ಗಾಂಜಾ ಕೇಸ್ನಲ್ಲಿ ನೆಗೆಟಿವ್ ಬಂದಿದ್ರು ಹಣದ ಬೇಡಿಕೆ. ಮೊದಲು 10,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಪೊಲೀಸರು. ಆದಿತ್ಯ ಸೇರಿದಂತೆ ಕೆಲವೊಂದು ವಿದ್ಯಾರ್ಥಿಗಳ ರಿಪೋರ್ಟ್ ನೆಗೆಟಿವ್ ಅಂತ ಬಂದಿತ್ತು. ಹೀಗಿದ್ರು ಅವರನ್ನ ಬಿಟ್ಟು ಕಳಿಸೋದಕ್ಕೆ ವಿದ್ಯಾರ್ಥಿಗಳಿಂದ 10,000 ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ. ನಂತರ ಅಟ್ಲೀಸ್ಟ್ 2,000 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡು ಬಿಟ್ಟಿದ್ದಾರೆಂದು ಆರೋಪ ಕೇಳಿಬರ್ತಿದೆ. ಸುಮಾರು 25ನೇ ತಾರೀಕು ಶನಿವಾರ ದಿವಸ ಇವರು ಡ್ರಗ್ಸ್ ಮೆಡ್ಲರ್ ಅನ್ನುವಂಥ ಒಂದು ಅಭಿಯಾನದಡಿ ನಾವು ಹುಡುಗರನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಅಂಥೇಳಿ ಇವ್ರು ಯಾರೂ ನಮ್ಗೆ ಹೇಳಿಲ್ಲ. ನಾವು ಸುಮಾರು ರಾತ್ರಿ 12 ತನಕ ಹುಡುಗರು ಸಿಗಲಾರ್ದಕ್ಕೆ ಪಾಲಕರು ಆತಂಕಗೊಂಡು 1-2 ವಕೀಲರು 3-4 ಜನ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಇವರು ಇಲ್ಲ ಸರ್, ನಾವು ಲೀಗಲ್ ಪ್ರೊಸೀಜರ್ ಮಾಡಬೇಕಾಗ್ತದೆ, ನಾವು ನಾಳೆ ಅವ್ರನ್ನ ಟೆಸ್ಟ್ ಮಾಡ್ತೀವಿ. ನೀವು ಟೆಸ್ಟ್ ಮಾಡಿರಿ, ನೆಗೆಟಿವ್ ಬಂದವ್ರನ್ನ ಅವ್ರು ಇಮಿಡಿಯೇಟ್ಲಿ ಬಿಟ್ಬಿಡ್ರಿ. ಅವ್ರ ವಿದ್ಯಾಭ್ಯಾಸ ನಾಳೆ ಎಕ್ಸಾಮ್ ಓದ್ತಾ ಇದ್ದಾರೆ. ಅವ್ರ ಮೇಲೆ ಮಾನಸಿಕವಾಗಿ ಒತ್ತಡ ಆಗ್ತದೆ, ಮಾನಸಿಕ ಪರಿಣಾಮ ಆಗ್ತದೆ ಅಂತ ಹೇಳಿದ್ವಿ ನಾವು. ಇವರು ಅದಾದರೂ ಕೂಡ 26ನೇ ತಾರೀಕು ನೆಗೆಟಿವ್ ಬಂದ ಮೇಲೆ ಹುಡುಗರನ್ನ ಸಾಯಂಕಾಲ 6 ಗಂಟೆ ಆದರೂ ಬಿಟ್ಟಿಲ್ಲ. ಅದರಲ್ಲೂ ಗಾಂಜಾ ಸೇವನೆಯಲ್ಲಿ ಪಾಸಿಟಿವ್ ಬಂದ ಕಾಲೇಜ್ ಸ್ಟೂಡೆಂಟ್ಗಳಿಂದ 25,000ರಿಂದ 30,000 ರೂಪಾಯಿ ಫೋನ್ ಪೇ ಮುಖಾಂತರ ಹಣ ಪಡೆದಿದ್ರು. ಇವರು ನೇರವಾಗಿ ಹಣ ಪಡೆಯದ ಇದ್ರು 3ನೇ ವ್ಯಕ್ತಿಯಿಂದ ಪೊಲೀಸರು ಫೋನ್ ಪೇ ಮಾಡಿಸಿಕೊಂಡಿದ್ರಂತೆ. ಆದ್ರೆ ವಿನಾಕಾರಣ ಆದಿತ್ಯನ ಹೆಸರು ಗಾಂಜಾ ಸೇವನೆಯಲ್ಲಿ ಧಾರವಾಡ ಪೊಲೀಸರು ತಳಕು ಹಾಕಿದ್ರು ನೋಡಿ. ಇದರಿಂದ ಮನನೊಂದ ಆದಿತ್ಯ ಮರ್ಯಾದೆ ಹೋಯ್ತಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕೆಲವೊಂದು ಕಡೆಯಿಂದ ನೆಗೆಟಿವ್ ಬಂದಂಥ ಮಕ್ಕಳ ಕಡೆಯಿಂದ ಇವರು ದುಡ್ಡು ವಸೂಲಿ ಮಾಡ್ಯಾರ. ಅದು ಅಮೌಂಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇದರಿಂದ ಹುಡುಗ ಇವತ್ತು ಆದಿತ್ಯ ಅನ್ನುವ ತೀರ್ಕೊಂಡಾನ. ಅದು ಮೇನ್ ಕಾರಣ. ಹುಡುಗರ ಮಾನಸಿಕ ಸ್ಥಿತಿ ಎಷ್ಟು ಇದು ಆಗಿರ್ಬೋದು. ಇವರು ಯಾರು ತಪ್ಪಿತಸ್ಥಿರ್ತಾರ ಅವರಿಗೆ ಇದು ಶಿಕ್ಷೆ ಮಾಡೋದು ಬೇರೆ. ಅದನ್ನ ಬಿಟ್ಟು ನೆಗೆಟಿವ್ ಬಂದವ್ರನ್ನ ಆದಷ್ಟು ಜಲ್ದಿ ಬಿಟ್ಟು
ಅವ್ರನ್ನ ಮತ್ತೊಂದಕ್ಕೆ ಎಳೆಯಬಾರ್ದು ಯಾವ ವಿಷಯಕ್ಕೂ. ಒಬ್ಬರ ಮೇಲೆ ಅವ್ನು ಪಾಸಿಟಿವ್ ಬಂದವನ ಮೇಲೆ ನೀವೇ ಹೇಳಿಬಿಡ್ರಿ ಅವ ಗಾಂಜಾ ಸೇತನ ಅಂತ ಹೇಳೋದು, ಒಬ್ಬ ಹುಡುಗನ ಸಲಾಗಿ ಮತ್ತೊಬ್ಬ ಹುಡುಗನ ಬಳಸ್ಕೊಳ್ಳೋದು ಎಲ್ಲ ತಪ್ಪು ಕ್ರಮಗಳು ಇವತ್ತು ಹುಡುಗ ಸಾವು ಕಾಲಕ್ಕೆ ಇದೇ ಕಾರಣ. ಹೀಗೆ ಸಾವಿಗೆ ಶರಣಾದ ವಿದ್ಯಾರ್ಥಿ ಧಾರವಾಡದ ಕಾಲೇಜಿನಲ್ಲಿ ಕಲಿಯೋದಕ್ಕೆ ಇದ್ದ. ಈತ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬೇಲೂರುದವನು ಕಣ್ರಿ. ಪೊಲೀಸರು ಹಣ ಪಡೆದು ಈತನಿಗೆ ಮಾನಸಿಕ ಹಿಂಸೆ ನೀಡಿದ್ರು. ಇಲ್ದೆ ಹೋಗಿದ್ರೆ ನಮ್ಮ ಮಗ ಇನ್ನೂ ಬದುಕ್ತಿದ್ದ ಅಂತ ಕವಿತಾ ಮ್ಯಾಗೇರಿ ಕಣ್ಣೀರು ಇಡ್ತಿದ್ದಾರೆ. ಅವ್ರು ಯಾವನ 2,000 ರೂಪಾಯಿ ಅಂತಾನಲ್ರಿ, ಅವನ ಕಾರಣ ನೋಡ್ರಿ. 2,000 ರೂಪಾಯಿ ಬೇಕು, ಯಾವನ ಹೆಸರು ನನಗೆ ಗೊತ್ತಿಲ್ರಿ, ಅವ್ರು ಯಾರು ಅಂತ ಗೊತ್ತಿಲ್ರಿ ನನಗೇನು. ಒಟ್ಟು ಅವ ಬರೀ ಪೂರ ಹೆಸರು ಏನು ಹೇಳ್ತಿದ್ದಿಲ್ರಿ. ನನಗೇನು ಗೊತ್ತಿಲ್ರಿ, ಅದು ಒಟ್ಟು ಅವ ತೋರ್ಸಾ ಕೊಡ್ತಿದ್ದಿಲ್ರಿ ಅವ ನನಗೆ. ಆದಿತ್ಯ ಏನೋ ದುಡುಕಿನ ನಿರ್ಧಾರ ಮಾಡಿಬಿಟ್ಟ. ಹೆತ್ತ ಕರಳು ಮಗನನ್ನ ಕಳೆದುಕೊಂಡು ಇದೀಗ ಕಣ್ಣೀರು ಇಡ್ತಿದ್ದಾಳೆ. ಶವಾಗಾರದ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ. ಆದ್ರೆ ಪೊಲೀಸರ ಒಂದು ಎಡವಟ್ಟು ಈ ಯುವಕನ ಜೀವ ಹೋಗುವಂತೆ ಮಾಡಿದೆ ಎಂಬ ಆರೋಪ ಕೇಳಿಬರ್ತಿದೆ. ಸುಖ ಸುಮ್ಮನೆ ಈ ರೀತಿ ಯುವಕರನ್ನ ಅನುಮಾನಿಸುವುದು ತಪ್ಪು. ಅದರಲ್ಲೂ ಗಾಂಜಾ ಸೇವನೆ ಮಾಡಿಲ್ಲ ಎಂದ್ಮೇಲೆ ಬಿಟ್ಟು ಕಳಿಸ್ಬಿಡ್ಬೇಕಾಗಿತ್ತು. ಪೊಲೀಸರು ಜನರ ರಕ್ಷಕರಾಗ್ಬಿರ್ಬೇಕು ವಿನಃ ಹಣದಾಯಿ ಆಗ್ಬಾರ್ದು. ನೋಡಿ, ಇಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಎನ್ನುವುದು ನಮ್ಮ ಬಿಗ್ ಟಿವಿ ಕರ್ನಾಟಕದ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.